ಅಲ್ಲ ಬ್ರೋ, ಯಾ ಅಲ್ಲ ಒಂದ್ಸರಿ ನೋಡೋಣ ಏನಾಗುತ್ತೆ. ಇಲ್ಲಿ ನಿಜ ಸೌಂಡ್ ಬರ್ತಿತ್ತು. ನಿಜ ಸೌಂಡ್ ಸೌಂಡಾ? ಹಲೋ ಗಾಯ್ಸ್, ನಮಸ್ತೆ. ನಾನಿವತ್ತು ಒಂದು ಹೊಸ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಎಕ್ಸಾಕ್ಟ್ ಆಗಿ ಎಲ್ಲಿದ್ದೀನಿ ಅಂತ ಅಂದ್ರೆ ಶಿಕಾರಿಪುರದ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀನಿ. ನೀವು ಬೇಕಾದ್ರೆ ನೋಡ್ಕೋತಾ ಹೋಗ್ಬೋದು. 10:30 ಆಗಿದೆ. ಸೊ ಈ 10:30 ನೆಕ್ಸ್ಟ್ 2 ಗಂಟೆವರೆಗೂ ಕೂಡ ನಾನು ಇದೇ ರೀತಿ ನೈಟ್ ಅಲ್ಲಿ ನಿಮಗೆ ಏನೇನೆಲ್ಲ ಹೇಗೆ ಶಿಕಾರಿಪುರ ಇರುತ್ತೆ ಅನ್ನೋದ್ರ ಬಗ್ಗೆ ತೋರಿಸ್ತಾ ಹೋಗ್ತೀನಿ. ಹಾಗೆ ಶಿಕಾರಿಪುರದಲ್ಲಿ ನೀವು ನೋಡದೇ ಇರುವಂತ ಒಂದು ಬೆಸ್ಟ್ ಹಂಟಿಂಗ್ ಪ್ಲೇಸ್ ಇದೆ. ಮೀನ್ಸ್ ಅಲ್ಲಿ ದೆವ್ವ ಭೂತಗಳು ಹಾಗೆ ಅದೆಲ್ಲ ಸಮಥಿಂಗ್ ತುಂಬ ಇದೆ ಅಂತ ಹೇಳಿ ಮಾತಾಡ್ಕೋತಾ ಇದ್ದಾರೆ. ಅದನ್ನೆಲ್ಲ ನಾನು ಇವತ್ತು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ನಮಗೆ ಒಬ್ಬರು ಆಟೋದವ್ರು ಸಿಗರು. ಪಾಪ ಅವರು ಏನು ಮಾಡ್ತಿದ್ದಾರೆ ಅಂತೇಳಿ ಕೇಳಿದ್ರು. ಆ್ಯಂಡ್ ಈಗ ನಾನು ಎಕ್ಸಾಕ್ಟಾಗಿ ಶಿಕಾರಿಪುರದ ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿದ್ದೀನಿ. ನೋಡಿ, ಹಾಗಾಗಿ ಫಸ್ಟ್ ಡೇ ಆಗಿರೋದ್ರಿಂದ ಸ್ವಲ್ಪ ಭಯ ಆಗ್ತಾ ಇದೆ. ಆ್ಯಂಡ್ ಭಯದ ಜೊತೆಗೆ ಖುಷಿ ಕೂಡ ಆಗ್ತಿದೆ. ಜನ ತುಂಬ ಸಪೋರ್ಟಿವ್ ಇದ್ದಾರೆ. ಆ್ಯಂಡ್ ನೀವೆಲ್ಲರೂ ಕೂಡ ಹೀಗೆ ಸಪೋರ್ಟ್ ಮಾಡ್ತಿರಬೇಕು. ನನ್ನ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಲೈಕ್ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡೋದನ್ನು ಮರಿಬೇಡಿ. ನೋಡೋಣ ರಿಯಲ್ ಜರ್ನಿನ ಈಗ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ. ಈಗ ತಾನೇ ರಿಯಲ್ ಜರ್ನಿಯನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿಂದ ಸುಮಾರು ಒಂದು 1 ಕಿಲೋಮೀಟರ್ ಆಗ್ಬೋದು. ಸೊ ಹುಚ್ಚರಾಯ ಸ್ವಾಮಿ ದೇವಸ್ಥಾನದವರೆಗೂ ಹೋಗ್ತಾರೆ. ಅಲ್ಲಿವರೆಗೂ ನಾವು ಡ್ರಾಪ್ ಅನ್ನು ತಗೋಣ. ಅಲ್ಲಿಂದ ನಮ್ಮ ಪಾದಯಾತ್ರೆನ ಶುರು ಮಾಡ್ತಾ ಇದ್ದೀನಿ. ಹೋಗುವಂಥ ಪ್ಲೇಸಲ್ಲಿ ಸ್ವಾಮಿ ಆಂಜನೇಯನ ಟೆಂಪಲ್ ಸಿಕ್ತು. ಅಲ್ಲಿ ನಾನು ಇವಾಗ ಎಕ್ಸಾಕ್ಟ್ ಆಗಿದ್ದೀನಿ. ಒಂದು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಕ್ಕಿಂತ ಮುಂಚೆ ದೇವರ ಒಂದು ದರ್ಶನ ಮಾಡ್ಕೊಳ್ಳೋಣ. ಈ ಶಿಕಾರಿಪುರ ಜನಕ್ಕೆ ಅದರ ಒಂದು 100 ಪ್ಲೇಸ್ ಇದೆ ಅಂತ ಹೇಳಿ ಗೊತ್ತಿಲ್ಲ. ಗೊತ್ತಿದ್ರು ಕೂಡ ಇಲ್ಲಿ ರಾತ್ರಿ ಹೊತ್ತಲ್ಲಿ ಇಷ್ಟೊತ್ತಿನಲ್ಲಿ ಅದರಲ್ಲೂ ಬರೋಕ್ಕೆ ಸ್ವಲ್ಪ ಹೆದರುತ್ತಾರೆ. ಯಾಕೆ ಹೆದರಬೇಕು ಅಲ್ವಾ? ಬನ್ನಿ ಹೋಗೋಣ. ನೋಡ್ಬೋದು, ಇಲ್ಲಿ ಯಾರೂ ಕೂಡ ಇಲ್ಲ, ಫುಲ್ಲು ಕತ್ಲೆ. ಗೈಸ್, ಇವಾಗ ನಿಮಗೆ ಟೈಮು ನೋಡ್ತಾ ಇದ್ದರೆ 12:15 ಆಗಿದೆ. ಆ್ಯಂಡ್ ಗೇಟ್ ಕೂಡ ನಮಗೋಸ್ಕರ ತೆರೆದೇ ಇದೆ. ಪ್ಲೇಸು ಶಿಕಾರಿಪುರದಲ್ಲಿ ಇದೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಯಾರಿಗಾದರೂ ಈ ಪ್ಲೇಸ್ ಗೊತ್ತಿದ್ದರೆ ಈಗಲೇ ಕಾಮೆಂಟ್ ಮಾಡಿ. ಆ್ಯಂಡ್ ಈ ಪ್ಲೇಸಸ್ಗಳಲ್ಲಿ ತುಂಬ ಅನ್ನೋನ್ ಆ್ಯಕ್ಟಿವಿಟೀಸ್ಗಳು ನಡೀಲಿಕ್ಕೋಸ್ಕರ ಫೇಮಸ್ ಅಂತ ಕರಿಬೋದು. ಆ್ಯಂಡ್ ಇದು ನಿಮಗೆ ನೈಟ್ ಹೊತ್ತಲ್ಲಿ ಕಾಣಿಸ್ತಿಲ್ಲ, ನಾನು ನಿಮಗೆ ತೋರಿಸ್ತೀನಿ. ಯಾರೋ ಬರ್ತಿರುವಂಥ ಸೌಂಡ್ ಆಗ್ತಿದೆ. ಇಲ್ಲಿ ನೀವು ನೋಡ್ಬೋದು ಕಂಪ್ಲೀಟಾಗಿ ಕತ್ಲಾಗಿದೆ. ಆ್ಯಂಡ್ ಭಯ ಕೂಡ ಆಗ್ತಾಯಿದೆ ಫ್ರೆಂಡ್ಸ್. ಎಷ್ಟು ಭಯ ಆಗ್ತಿದೆ ಅಂತಂದರೆ ಕಂಪ್ಲೀಟ್ ಕತ್ಲಾಗಿದೆ. ಆ್ಯಂಡ್ ಇದು ನಾವು ನೋಡ್ತಿರುವಂಥ ಒಂದು ಬಂಗ್ಲೆ. ಇದು ಯಾಕೆ ಇಷ್ಟೊಂದು ಖಾಲಿ ಬಿದ್ದಿದೆ ಅಂತ ನಂಗೆ ಗೊತ್ತಿಲ್ಲ. ಸೊ ಇದು ಈ ಬಂಗ್ಲೆ ಒಳಗಡೆ ಏನು ನಡೆದಿತ್ತು ಅಥವಾ ಗೌರ್ಮೆಂಟು ಸುಮ್ಮನೆ ಬಿಲ್ಡಿಂಗನ್ನು ಪರ್ಮಿಷನ್ ಮಾಡಿ ಬಿಟ್ಟಿದ್ದಾರೋ ಅನ್ನೋದು ನಂಗೆ ಗೊತ್ತಿಲ್ಲ. ಗೈಸ್, ನಿಜವಾಗ್ಲೂ ಸೀರಿಯಸ್ಲಿ ಯಾರೋ ಒಬ್ಬರು ಅಲ್ಲಿ ನೋಡ್ತಿರೋಂಥ ಫೀಲ್ ಆಗ್ತಿದೆ. ಸೊ ಆದರೂ ಪರವಾಗಿಲ್ಲ, ಏನೇ ತೊಂದರೆ ಆದರೂ ಪರವಾಗಿಲ್ಲ, ನಾನು ನಿಮಗೆ ಕಂಪ್ಲೀಟಾಗಿ ಇದನ್ನು ತೋರಿಸ್ತೀನಿ. ನಾನಿವಾಗ ಆ ಬಿಲ್ಡಿಂಗ್ನ ಪಾಕ್ ಹತ್ರ ಇದ್ದೀನಿ. ಗೇಟ್ ಓಪನ್ ಆಗಿರೋದನ್ನು ನೋಡಿನೇ ಅನ್ಕೋಬೇಕಿತ್ತು ಸಮಥಿಂಗ್ ಈಸ್ ರಾಂಗ್ ಅಂಥೇಳಿ. ಆ್ಯಂಡ್ ಸೀರಿಯಸ್ಲಿ ಎಷ್ಟು ಭಯ ಆಗ್ತಿದೆ ಅಂತಂದರೆ ತುಂಬ ಭಯ ಆಗ್ತಿದೆ. ಯಾರು ಒಬ್ಬರು ಕೂಡ ಇಲ್ಲ. ಡೋರು ಕ್ಲೋಸ್ ಆಗಿದೆ. ಪ್ಲೇಸ್ ಖಾಲಿ ಇದ್ದರೆ ಮುಗಿತು. ಇಲ್ಲೆಲ್ಲ ಏನೋ ಮದ್ಯಪಾನ ಸೇವನೆ ಜಾಸ್ತಿ ಮಾಡ್ತಾರೆ ಅನ್ಕೋತೀನಿ. ಆ್ಯಂಡ್ ಮದ್ಯಪಾನ ಸೇವನೆ ಆರೋಗ್ಯಕ್ಕೆ ಹಾನಿಕರ ಏನೋ ಇದೆ ಅನ್ನೋ ಥರ ಫೀಲ್ ಆಗ್ತಿದೆ. ಮೈ ಗಾಡ್, ಯಾರೋ ಇಲ್ಲಿ ಹೋದಂಗಾಯ್ತು. ನಿಜವಾಗ್ಲೂ ನನಗೆ ಇದು ನಿಜವಾಗ್ಲೂ ಹೋದಂಗಾಯ್ತು ಅಥವಾ ನನಗೆ ನನ್ನ ಭ್ರಮೆನೋ ನನಗೆ ಗೊತ್ತಾಗ್ತಿಲ್ಲ. ಬಟ್ ಆದರೆ ಸೀರಿಯಸ್ಲಿ ಇನ್ನೊಬ್ರು ಹೋದಂಗಾಯ್ತು. ಆ್ಯಂಡ್ ನಾನು ನಿಮಗೆ ಕಂಪ್ಲೀಟ್ ತೋರಿಸ್ತೀನಿ. ಏನು ನಿಜವಾಗ್ಲೂ ಅಥವಾ ನನ್ನ ಭ್ರಮೆನೋ ನನಗೆ ಅರ್ಥ ಆಗ್ತಿಲ್ಲ. ಆ್ಯಕ್ಚುಲಿ ನಾನು ಅನ್ಕೋತೀನಿ ಇದು ನನ್ನ ಭ್ರಮೆನೇ ಅಂತೇಳಿ. ನೀವು ಅನ್ಕೋಬೋದು, ಇವ್ನು ಯಾರಪ್ಪ ಇನ್ನು ಓವರ್ ಆ್ಯಕ್ಟಿಂಗ್ ಮಾಡ್ತಿದ್ದಾನೆ ಅಂತೇಳಿ. ಆ್ಯಂಡ್ ನನಗೆ ಇಲ್ಲಿ ನಿಜವಾಗ್ಲೂ ನನಗೆ ಫೀಲ್ ಆಗ್ತಿದೆ ಇಲ್ಲಿ. ನಿಜವಾಗ್ಲೂ ನನಗೆ ಎಷ್ಟು ಭಯ ಆಗ್ತಿದೆ ಅಂತಂದರೆ ಒಂದು ಕಡೆ ನಗು ಬರ್ತಿದೆ. ಆ್ಯಕ್ಚುಲಿ ಯಾಕೆ ನಗು ಬರ್ತಿದೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ತುಂಬ ಅಂದರೆ ತುಂಬ ಭಯ ಆಗ್ತಿದೆ. ಸೀರಿಯಸ್ಲಿ ನಾನು ಇವತ್ತು ಬರಲೇಬಾರ್ದಿತ್ತು. ಆ್ಯಕ್ಚುಲಾಗಿ ಇವತ್ತು
ಅಮಾವಾಸ್ಯೆನೋ ಹುಣ್ಮೆನೋ ಅನ್ಕೋತೀನಿ ಇವತ್ತು. ಒಬ್ಬನೇ ಅಂದರೂ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಇವಾಗ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ ನಮ್ಮ ತಮ್ಮನ್ನ ಕರ್ಸೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೋಡೋಣ, ಅವನಿಗೊಂದು ಕಾಲ್ ಮಾಡ್ತೀನಿ. ಬಂದರೆ ಆ್ಯಂಡ್ ಇಬ್ಬರು ಕೂಡ ಸೇರಿ ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ಬರಲಿಲ್ಲ ಅಂತಂದರೆ ಒಬ್ಬನೇ ತೋರಿಸ್ತೀನಿ ಗೈಸ್. ನೋಡೋಣ, ಅವನಿಗೂ ಆ್ಯಕ್ಚುಲಾಗಿ ಅವ್ನು ಕೂಡ ತುಂಬ ಗಟ್ಟಿ ಧೈರ್ಯ ಇದ್ದವನೇ ಆ್ಯಂಡ್ ಅವನು ಯಾವುದೂ ಕೂಡ ಇದೇ ಥರ ಸೇಮ್ ನಂಬಲ್ಲ. ನೋಡೋಣ, ಫಸ್ಟ್ ಕಾಲ್ ಮಾಡ್ತೀನಿ, ತೋರಿಸ್ತೀನಿ. ಇವಾಗ ನೀವು ನೋಡ್ಬೋದು. ಸೊ ಅವ್ನಿಗೆ ಕಾಲ್ ಮಾಡ್ತಾ ಇದ್ದೀನಿ. ಹಲೋ ಕಿರಣ್, ಎಲ್ಲಿದ್ಯಾ? ಮಲ್ಕೊಂಡಿದ್ದ? ಆ್ಯಕ್ಚುಲಿ ನಾನು ಬ್ಲಾಗ್ ಮಾಡ್ಕೊಂಡಿದ್ದೆ, ಯಾರಿಗೂ ಕೂಡ ಹೇಳಿಲ್ಲ. ಆ್ಯಂಡ್ ನಾನು ಇವಾಗ ಕರೆಕ್ಟಾಗಿ ಕಾಂಟ್ಯಾಕ್ಟ್ ಪ್ಲೇಸಿಗೆ ನಾನು ನೋಡ್ಕೊಂಡಿದ್ದಲ್ಲ. ಸೊ ಆ ಪ್ಲೇಸಲ್ಲಿದ್ದೀನಿ. ಸೊ ಇಲ್ಲೇ ವೆಯ್ಟ್ ಮಾಡ್ತಿರ್ತೀನಿ, ಬೇಗ ಬಾ. ಸೀರಿಯಸ್ಲಿ ತುಂಬ ಬೇಗ ಭಯ ಆಗ್ತದೆ. ಓಕೆ ಸ್ವಲ್ಪ ಹೊತ್ತು ಕೂತ್ಕೋತೀನಿ. ಗೈಸ್ ನಾನು ಚಾರ್ಜ್ ಕೂಡ ತಂದಿದ್ದೆ. ಆ್ಯಂಡ್ ಎಷ್ಟು ಭಯ ಆಗ್ತಿದೆ ಅಂದರೆ ಗೈಸ್, ತುಂಬ ಯಾರು ಅಂತ ಯಾರೂ ಇಲ್ಲ. ಆ್ಯಂಡ್ ನನಗೊಂದು ವಿಷಯ ತಿಳಿಸಿ, ನಿಮಗೆ ನೀವು ಯಾವತ್ತಾದರೂ ಈ ಥರದ ಪ್ಲೇಸ್ಗಳಿಗೆ ಹೋಗಿದ್ದೀರಾ? ನಾನು ಫಸ್ಟ್ ಟೈಮ್ ಬಂದಿದ್ದೀನಿ. ಇದರ ಹಿಸ್ಟ್ರಿನೂ ಕೂಡ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಬರಬೇಕು, ಈ ಥರದೊಂದು ಪ್ಲೇಸ್ ಇದೆ ಅಂತ ಹೇಳಿ ಯಾರೋ ನನಗೆ ಹೇಳಿದ್ರು. ಅದಕ್ಕೆ ಪ್ಲೇಸನ್ನು ನನಗೂ ಕೂಡ ಗೊತ್ತಿರಲಿಲ್ಲ. ಸೊ ನಾನು ನಾರ್ಮಲಾಗಿ ಬಂದೆ. ಬಟ್ ಇಲ್ಲಿ ಸೀರಿಯಸ್ಲಿ ಬಂದಮೇಲೆ ನನಗೆ ಗೊತ್ತಾಗ್ತಿದೆ, ಪ್ಲೇಸ್ ಆಸಮ್ ಆಗಿದೆ, ತುಂಬ ಚೆನ್ನಾಗಿದೆ. ಗುರು, ನೀನು ಒಂದು ಸಲ ಬರಬೇಕಿಲ್ಲಿ. ಈ ಪ್ಲೇಸ್ ಹಿಂಗಿದೆ ಅಂತೇಳಿ ನಾನು ಯಾವತ್ತೂ ಕೂಡ ಅನ್ಕೊಂಡಿರಲಿಲ್ಲ. ಪ್ಲೇಸ್ ನಿಜವಾಗ್ಲೂ ಯಾರೋ ಒಬ್ಬರು ಅಲ್ಲಿ ನಿಂತ್ಕೊಂಡಿರೋಂಥ ಫೀಲ್ ಬರ್ತಿದೆ. ಬಟ್ ಅದೆಲ್ಲ ನಂಗೆ ಭ್ರಮೆ ಅಂತ ಅನ್ಕೋತಿದ್ದೀನಿ. 2000 years later. ಅವಾಗಿಂದ ವೇಟ್ ಮಾಡ್ತಾ ಇದೆ. ಅಲ್ಲ, ಒಬ್ಬೊಬ್ನೇ ಎಂತ ಓಡಾಡ್ತಿದ್ಯಾ ಇಲ್ಲಿ? ಅಷ್ಟು ಗೊತ್ತಾಗಲ್ವಾ? ತಗೋ. ಒಬ್ಬೊಬ್ನೇ ಏನಕ್ಕೆ ಬಂದಿರೋದು? ಸೀರಿಯಸ್ಲಿ ಕಿರಣ್, ಎಷ್ಟು ಭಯ ಆಗಿತ್ತು ಅಂತಂದ್ರೆ ಅದಕ್ಕೋಸ್ಕರ ನಿನ್ನ ಕರ್ಕೊಂಡಿದ್ದೀನಿ. ಅಲ್ಲ, ಇಲ್ಲಿ ಒಬ್ಬೊಬ್ಬರೇ ಬರಬಾರ್ದು. ಅದು ಈ ಹೊತ್ತಲ್ಲಿ 12 ಗಂಟೆ 12:30 ಈ ಟೈಮಿಂಗ್ ನೀವು ಬಂದ್ರೆ ಈ ತರ ರಿಸ್ಕ್ ತಗೊಳ್ಳೋ ಇಲ್ಲ, ಆಕ್ಚುಲಾಗಿ ರಿಸ್ಕ್ ಅಂತಂದ್ರೆ ಫಸ್ಟ್ ವ್ಲಾಗ್ ನಾನು ಹೆಂಗೆ ಬರಬೇಕು ಅಂತ ನಾನು ನಿನಗೆ ಆಲ್ರೆಡಿ ಹೇಳಿದೆ. ಅದಕ್ಕೋಸ್ಕರ ರಿಸ್ಕ್ ತಗೊಂಡು ಬರೋದು ತಪ್ಪು. ಆಕ್ಚುಲಿ ಒಬ್ಬರೇ ಅಲ್ಲಿ ಹೋಗಬಾರ್ದು. ಆಕ್ಚುಲಿ ಇಲ್ಲಿ ಗೇಟ್ ಕೂಡ ಓಪನ್ ಇರಲ್ಲ. ನಿಮ್ಮ ಪುಣ್ಯಕ್ಕೆ ಗೇಟ್ ಇವತ್ತು ಓಪನ್ ಇದೆ. ಆಕ್ಚುಲಿ ಗೇಟ್ ತುಂಬ ಕರೆಕ್ಟಾಗಿ ಓಪನ್ ಇತ್ತು. ನನಗೆ ಅವತ್ತೇ ಹೇಳಿದೆ ನಾನು ಇಲ್ಲಿ ಇಂಥ ಪ್ಲೇಸಿಗೆ ಬರಬೇಕು ಅಂತೇಳಿ. ಬಟ್ ನಾನು ನಿನ್ನ ಕರೆದೆ, ನೀನು ಬರಲಿಲ್ಲ. ಸೊ ನಾನು ಅದಕ್ಕೋಸ್ಕರ ನಾನು ಬಂದಿದ್ದೀನಿ. ಸೊ ಇವಾಗ ನೀನು ಬರ್ತೀಯ, ನಾನು ಹೋಗ್ಲಾ? ನಾನು ಮನೆಗಂತೂ ಬರಲ್ಲ ಇವಾಗ ಆಲ್ರೆಡಿ ಬಂದಾಗಿದೆ. ನೋಡಿದ್ಯಾ? ಇವಾಗ ಒಂದ್ಸಲ ಹೋಗಿದೆ ಒಳಗೆ. ಕಿರಣ್, ನಿಜವಾಗ್ಲೂ ಒಳಗಡೆ ಹೇಗಿದೆ ಅಂತಂದ್ರೆ ತುಂಬಾ ವಿಚಿತ್ರವಾಗಿದೆ. ಅಂಡ್ ಒಂದು 5-6 ವರ್ಷದಿಂದ ಈ ಪ್ಲೇಸು ಭಾಳ ಬಿದ್ದಿದೆ. ಇಲ್ಲಿ ಗೌರ್ಮೆಂಟ್ಗಳು ಕೂಡ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇಲ್ಲ. ಏನು ಕ್ಲೀನ್ ಇಲ್ಲ, ಏನಿಲ್ಲ. ಸುಮಾರು ವರ್ಷಗಳಿಂದ ನಾನು ನೋಡಿರೋ ಹಾಗೆ, ನಾನು ಹುಟ್ಟು ಬೆಳೆದಿದ್ದು ಓದಿದ್ದೆಲ್ಲ ಶಿಕಾರಿಪುರದಲ್ಲೇ. ಈ ಪ್ಲೇಸು ಚೆನ್ನಾಗಿ ಗೊತ್ತಿದೆ. ಬ್ರಾಂತೇಶ್ ಪಾರ್ಕ್ ಇದೆಯಲ್ಲ, ಅದರ ಪಕ್ಕನೇ ಇದೆ. ಸೊ ದಟ್ಸ್ ವೈ ಇಲ್ಲಿ ರಾತ್ರಿ ಹೊತ್ತು ಈ ಥರ ರಿಸ್ಕ್ ತೊಗೊಂಡು ಯಾರು ಬರಲ್ಲ. ಆ್ಯಂಡ್ ನಮ್ಮ ಶಿಕಾರಿಪುರ ಜನತೆ ಇದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಳ್ಳಲ್ಲ. ಓಕೆ, ಇವಾಗ ಆಲ್ರೆಡಿ ಬಂದಾಗಿದೆ. ಏನೇನೋ ಹೇಳಿ ಭಯ ಪಡಿಸ್ಬೇಡ. ಆಲ್ರೆಡಿ ಇಲ್ಲಿ ಬಂದಾಗಿದೆ. ಓಕೆ, ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ನಿಮಗೆ ಒಳಗೆ ತೋರಿಸ್ತೀವಿ ಹೇಗಿರುತ್ತೆ ಅಂತ. ಬನ್ನಿ. ಬಟ್ ಗಾಯ್ಸ್, ಎಂಟ್ರೆನ್ಸು ಆ ಕಡೆ ಇದೆ. ಆ ಕಡೆ ಹೋಗಿದ್ದೆ. ಆಕ್ಚುಲಾಗಿ ಆ ಕಡೆ ಹೋಗಿದೆ ನನಗೆ. ಆ ಕಡೆ ಹೋಗಿದೆ. ಆ ಕಡೆ ಹೋಗಿದ್ರೆ ಅಲ್ಲಿ ಕ್ಲೋಸ್ ಆಗಿದೆ. ಬಟ್ ಎಂಟ್ರೆನ್ಸ್ ಆ ಕಡೆನೇ ಹೌದು. ನಾನು ಆ್ಯಕ್ಚುಲಿ ಇಲ್ಲಿ ಡೇ ಬರ್ಬೋದು, ಅಂದರೆ ಡೇ ಫ್ರೆಂಡ್ಸ್ ಎಲ್ಲ ಅವಾಗ ಒಂದು 4 ವರ್ಷದ ಹಿಂದೆ ಬಂದಿದ್ವಿ. ಬಟ್ ಫಸ್ಟ್ ಟೈಮ್ ನೈಟು ಒಳಗೆ ಏನಿದೆ ಅಂತ ನೋಡ್ಕೊಂಡು ಬರೋಣ, ಬನ್ನಿ. ನಿಜವಾಗ್ಲೂ ತುಂಬ ಭಯ ಆಗ್ತಿದೆ. ಆ್ಯಂಡ್ ಇಲ್ಲಿ ಏನು ಎಷ್ಟು ಕತ್ಲೆ ಇದೆ ಅಂತಂದರೆ ನೀವು ನೋಡ್ಬೋದು. ಕತ್ಲೆ ನಾನು ಲೈಟನ್ನು ಹಾಕ್ತಿದ್ದೀನಿ. ಆ್ಯಕ್ಚುಲಿ ಲೈಟ್ ಆಫ್ ಮಾಡಿದ್ರೆ ನಿಮಗೆ ಏನೂ ಕಾಣಲ್ಲ, ಅಷ್ಟು ಕತ್ಲೆ ಇದೆ. ನಿಜವಾಗ್ಲೂ ನನಗೆ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಕ್ಯೂರಿಯಾಸಿಟಿ ತುಂಬ ಇದೆ. ಬಟ್ ಭಯನೂ ಕೂಡ ಇದೆ. ಪ್ರವಾಸಿ ವಸತಿ ಗೃಹ 2011 2011ರಲ್ಲಿ ಇದನ್ನು ಏನು ಇನಾಗ್ರೇಷನ್ ಮಾಡಿದ್ರು ಕೂಡ ಇದುವರೆಗೂ ಇದರೊಳಗೆ ಯಾರು ಕೂಡ ಇಲ್ಲ ಅಂತಂದರೆ ಕಾರಣ ಏನಿರ್ಬೋದು ಬ್ರೋ? ಇಷ್ಟೆಲ್ಲ ನಮ್ಮ ಸರ್ಕಾರ ಇನ್ವೆಸ್ಟ್ ಮಾಡಿ ಎಲ್ಲ ಮಾಡಿ ಜಾಗನ ಇಷ್ಟೊಂದು ಯಾಕೆ ಬಿಡಬೇಕು? ಇಲ್ಲಿ ಈ ಕಡೆ ರೂಮ್ಸ್ಗಳು ಕೂಡ ಇದ್ದಾವೆ, ಎಲ್ಲವೂ ಕೂಡ ಇದೆ. ಬಟ್ ಆದರೆ ಪ್ಲೇಸ್ ತುಂಬ ಚೆನ್ನಾಗಿದೆ. ಯಾಕೆ ಇಷ್ಟೊಂದು ಹಿಂಗಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಏನಕ್ಕೆ ಈ ಥರ ಎಲ್ಲ ಭಾಳ ಬಂಗ್ಲೆ ಥರ ಬಿಟ್ಟು ಹೋಗಿದ್ದಾರೆ? ನೋ, ಯಾರೂ ಇಲ್ಲ. ಸಮಥಿಂಗ್ ನೋಡೋಣ. ನಂಗೆ ಗೊತ್ತಾಗ್ತಿಲ್ಲ. ಬಾ. ಇಲ್ಲ ಅಲ್ಲ ಬ್ರೋ, ಅಲ್ಲ ಒಂದ್ಸರಿ ನೋಡೋಣ ಏನಾಗುತ್ತೆ. ಬ್ರೋ, ಇಲ್ಲಿವರೆಗೂ ಬಂದಿದ್ದೀವಿ, ರಿಸ್ಕ್ ಆದರೂ ಪರವಾಗಿಲ್ಲ. ಒಂದ್ಸರಿ ವಿಸಿಟ್ ಮಾಡೋಣ. ಮತ್ತೆ ಟೆರೆಸ್ ಮೇಲೆ ಇವಾಗ ಒಂದು ಅಪ್ರಾಕ್ಸಿಮೇಟ್ 12:15 ಆಗಿದೆ ಟೈಮು. ಬಟ್ ಬ್ರೋ, ಅಲ್ಲಿ ನೋಡ್ಕೊಂಡು ಬರೋಣ. ಮತ್ತೆ ಮೇಲೆ ಕೂಡ ಒಂದು ಟೆರೆಸ್ ಇದೆ, ಫಸ್ಟ್ ಫ್ಲೋರ್. ಅಲ್ಲೂ ಕೂಡ ಹೋಗ್ಬರೋಣ. ಏನಾಗುತ್ತೆ ನಿಮಗೋಸ್ಕರ
ಇಲ್ಲಿ ನಿಜ ಸೌಂಡ್ ಬರ್ತಿತ್ತು, ನಿಜ ಸೌಂಡ್ ಬರ್ತಿತ್ತು. ಸೌಂಡಾ? ಎಸ್, ಓಡಾಡ್ತಿರೋದು, ಓಡ್ತಿರೋ ಸೌಂಡ್. ಬೇಡ ಬಾ. ಸಾಕಾಗಿದೆ, ಬೇಡ ಬಾ. ಮಾಡೋದು ಕಿರಣ್, ನೋಡೋಣ. ಬಾ, ಬಾ. ಮಾಡೋದೇ ಬೆಟರ್. ಆ್ಯಕ್ಚುಲಾಗಿ ಇಲ್ಲಿ ಜಾಸ್ತಿ ಹೊತ್ತು ಇರಬಾರ್ದು. ಆ್ಯಕ್ಚುಲಾಗಿ ಮೇಲೆ ಹೋಗಬೇಕಿತ್ತು. ಅಲ್ಲ, ನಾವು ಏನೋ ಒಂದು ನೋಡಬೇಕಾಗಿತ್ತು, ಕಾಣಿಸ್ಬೇಕಾಗಿತ್ತು. ಓಕೆ, ಆಲ್ರೆಡಿ ಟೈಮು 1 ಗಂಟೆ ಹತ್ತತ್ರ ಆಗಿದೆ. ಫೈನಲಿ ನಮಗೆ ಮಾತಾಡಲಿಕ್ಕೆ ಆಗದೇ ಇರುವಂಥ ಸಿಚುವೇಶನಲ್ಲಿ ನಾವಿಬ್ಬರು ಇದ್ದೀವಿ. ಕಂಪ್ಲೀಟ್ ಕತ್ಲಾಗಿದೆ. ಆ್ಯಂಡ್ ಈ ಪ್ಲೇಸಲ್ಲಿ ಬರಬೇಕು ಅಂತಂದರೆ ನೀವೆಲ್ಲ ನೋಡಿರ್ತೀರ ಈ ಆತ್ಮಗಳನ್ನು ಹಂಟಿಂಗ್ ಮಾಡೋರು. ಆ್ಯಂಡ್ ನಮಗೆ ಆ್ಯಕ್ಚುಲಿ ನಮಗೆ ಗೊತ್ತಿಲ್ಲ ಅದು ಆತ್ಮಗಳನ್ನು ಹಿಂಗೆ ಹಂಟಿಂಗ್ ಮಾಡಬೇಕಾ ಅಥವಾ ಹೆಂಗೆ ಮಾಡಬೇಕು, ಅದು ನಮಗೆ ರಿಯಾಲಿಟಿ ಅನ್ನೋದು ನಮಗೆ ಯಾವತ್ತೂ ಕೂಡ ಗೊತ್ತಿಲ್ಲ. ಹಿಂಗೆ ನಿಜವಾಗ್ಲೂ ಇರ್ತಾವ ಅಥವಾ ಸುಳ್ಳು ಹಾಗೆ ಮಾಡ್ತಾರಾ ಅಂತ ನಮಗೆ ಗೊತ್ತಿಲ್ಲ. ನಾವು ಕಂಪ್ಲೀಟಾಗಿ ತಿರ್ಕೊ ಬಂದಿದ್ದೀವಿ. ನಮಗೆ ಫೀಲ್ ಆಗ್ತಿದೆ, ನಿಜವಾಗ್ಲೂ ಅಂತಂದ್ರೆ ಫೀಲ್ ಆಗ್ತಿದೆ. ಬಟ್ ಯಾಕಂದರೆ ಇಬ್ಬರೇ ಇರೋದ್ರಿಂದ ತುಂಬ ಫೀಲ್ ಆಗ್ತಿದೆ. ಆದರೂ ಜೀವನ ಆ್ಯಂಡ್ ಎಲ್ಲೂ ಕೂಡ ಶೆಕೆ ಆಗ್ತಿದೆ. ಓಕೆ, ಇಲ್ಲಿ ಜಾಸ್ತಿ ಹೊತ್ತು ಇರಬಾರ್ದು. ಬನ್ನಿ ಇಲ್ಲಿಂದ ಹೊರಗಡೆ ಹೋಗೋಣ. ಅಲ್ಲೊಂದು ಸ್ವಲ್ಪ ಜನ ಇದ್ರು, ಜನರ ಅಭಿಪ್ರಾಯ ಕೂಡ ಕೇಳೋಣ. ಇಲ್ಲಿ ಅವರು ಯಾವಾಗಾದರೂ ಬಂದಿದ್ರಾ ಅಥವಾ ಸಮಥಿಂಗ್ ಏನಾದರೂ ಅವ್ರ ಈ ಬಂಗ್ಲೆ ಬಗ್ಗೆ ಏನಾದರೂ ಅವ್ರಿಗೆ ವಿಷಯ ಗೊತ್ತಾ ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ. ಆ್ಯಂಡ್ ಇದು ಗೇಟ್ ಓಪನ್ ಆಗಿತ್ತು, ಇವಾಗ ಕೂಡ ಓಪನ್ ಆಗಿದೆ. ಆ್ಯಂಡ್ ನನ್ನ ತಮ್ಮ ಬಂದು ತುಂಬ ಹೆಲ್ಪ್ ಮಾಡಿದೆ. ಆ್ಯಕ್ಚುಲಾಗಿ ನಾನು ಒಬ್ಬನೇ ಇದ್ದಾಗ ನಿಜವೂ ಒಳಗಡೆ ಹೋಗ್ತಾ ಇರಲಿಲ್ಲ. ಆ್ಯಂಡ್ ನಾನು ಇಬ್ಬರು ಇರೋದಕ್ಕೆ ನಾವು ಒಳಗಡೆ ಹೋಗಿ ಬಂದೆ. ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಆ್ಯಕ್ಚುಲಾಗಿ ನಾವು ಇನ್ನೂ ಹೊಸ ಚಾಲೆಂಜ್ಗಳನ್ನು ನಾವಿಬ್ಬರು ತಗೊಳ್ತೀವಿ ನಮ್ಮ ಇದೇ ಯೂಟ್ಯೂಬ್ ಚಾನಲಲ್ಲಿ. ಆ್ಯಂಡ್ ಬಂಜಾರಾಗೆ ಸಂಬಂಧಪಟ್ಟಂಥ ಯೂಟ್ಯೂಬ್ ಕ್ಲಾಸ್ ಏನು ಯೂಟ್ಯೂಬಲ್ಲಿ ವ್ಲಾಗ್ಗಳನ್ನು ಕೂಡ ಸ್ಟಾರ್ಟ್ ಮಾಡ್ತಿದ್ದೀವಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಆ್ಯಂಡ್ ಫೇಸ್ಬುಕ್ ಪೇಜ್ ಇದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ಥರದ ಹೊಸ ಚಾಲೆಂಜ್ಗಳನ್ನು ನಾವು ನಿಮಗೆ ಕೊಡ್ತಾ ಇರ್ತೀವಿ. ಆ್ಯಂಡ್ ಈ ಬಂಗ್ಲೆ ಬಗ್ಗೆ ಏನು ವಿಶೇಷತೆಗಳಿದ್ದಾವೆ ಅನ್ನೋದಲ್ಲ ಬ್ರೋ, ನನಗೆ ಒಂದು ಡೌಟು. ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ನಮ್ಮ ಪಾರ್ಕಲ್ಲಿ ಶಿವನ ಮೂರ್ತಿನೇ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಇಲ್ಲಿ ಇಷ್ಟೆಲ್ಲ ದೇವರುಗಳು ಇದ್ರೂ ಕೂಡ ಆ ಬಂಗ್ಲೆ ಏನಕ್ಕೆ ಪಾಳು ಬಿದ್ದಿದೆ? ಏನಕ್ಕೆ ಗೋರ್ಮೆಂಟು ಪಾರ್ಕ್ಗಳಿಗೆ ಮಾತ್ರನ ಸೀಮಿತವಾಗಿರೋ ಡೆವಲಪ್ಮೆಂಟ್ಗಳು ಮಾಡ್ತಾ ಇರುತ್ತೆ? ಅದನ್ನ ಯಾಕೆ ಕ್ಲೋಸ್ ಮಾಡಿದ್ದಾರೆ? ಆ್ಯಕ್ಚುಲಾಗಿ ರಿಯಲ್ ರೀಸನ್ ಏನಂತ ಇದುವರೆಗೂ ಗೊತ್ತಾಗಿಲ್ಲ. ನಿಜವಾದ ರೀಸನ್ ಯಾಕೆ ಕ್ಲೋಸ್ ಆಗಿರ್ಬೋದು, ಅಥವಾ ಅನುದಾನ ಬಂದಿಲ್ವೋ, ಅಥವಾ ಏನಕ್ಕೆ ಅನ್ನೋದು ನಿಜವಾದ ಕಾರಣ ಇನ್ನೂ ಗೊತ್ತಿಲ್ಲ. ಬಟ್ ಸಮಥಿಂಗ್ ಇಸ್ ರಾಂಗ್. ಬಟ್ ಅಲ್ಲ ನನಗೆ ಅದೇ ಡೌಟ್. ಬಟ್ ಶಿಕಾರಿಪುರದಲ್ಲಿ ಇದು ಒಂದೇ ಅಲ್ಲ, ತುಂಬಾ ಪಾಳು ಬಿದ್ದಿರುವಂಥ ಮನೆಗಳಾಗಲಿ, ಬೇರೆ ಬೇರೆ ಪ್ಲೇಸಸ್ ಬಿದ್ದಿರುವಂಥ ತುಂಬ ಮನೆಗಳಿದ್ದಾವೆ. ಅದನ್ನೆಲ್ಲದನ್ನು ಕೂಡ ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ. ಆ್ಯಂಡ್ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನೋದನ್ನು ನೀವು ಕಾಮೆಂಟ್ ಮಾಡಬೇಕು. ಇಷ್ಟ ಆದರೆ ಇಷ್ಟ ಆಗಿದೆ ಅನ್ರಿ, ಇಷ್ಟ ಆಗಿಲ್ಲ ಅಂತಂದರೆ ಇಷ್ಟ ಆಗಿಲ್ಲ ಅಂತ ಅನ್ರಿ. ಆ್ಯಂಡ್ ನೆನಪಲ್ಲಿ ಇಟ್ಕೊಳ್ರಿ, ಇದು ನಮ್ಮ ಫಸ್ಟ್ ವ್ಲಾಗ್ ಆಗಿರುತ್ತೆ. ಸೊ ಈ ಫಸ್ಟ್ ವ್ಲಾಗಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಹೊಸ ಕಂಟೆಂಟ್ಗಳನ್ನು ಕೊಡಲಿಕ್ಕೆ ಟ್ರೈ ಮಾಡ್ತಾ ಹೋಗ್ತೀವಿ. ಆ್ಯಕ್ಚುಲಾಗಿ ಇಲ್ಲೇ ದತ್ತಾ ಕೇವಲಾನಂದ ಆಶ್ರಮ ಕೂಡ ಇದೆ. ದತ್ತಾ ಕೇವಲಾನಂದ ಆಶ್ರಮ. ಸೊ ನೀವು ನೋಡ್ಬೋದು. ಸಿಗೋಣ ಬ್ಲಾಗ್ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮೊಂದು ಹೊಸ ಚಾನಲ್ಗೆ ಹೇಗಿದೆ ಅನ್ನೋದನ್ನು ನೀವು ಕಾಮೆಂಟ್ ಮಾಡಿ. ಆ್ಯಂಡ್ ಇದೇ ಥರದ ಹೊಸ ಕಂಟೆಂಟ್ಗಳನ್ನು ನಾವು ಕೊಡ್ತಾ ಇದ್ದೀವಿ, ಕೊಡ್ತಾನೆ ಇರ್ತೀವಿ. ಫಸ್ಟ್ ವಿಡಿಯೋ ಫಸ್ಟ್ ಡೇ ಹೇಗೆ ಅನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಬಾಯ್ ಹೋಗೋಣ ಮನೆಗೆ. ಅಲ್ಲಿವರೆಗೂ ಸರಿ, ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.